ಪಕ್ಷದಲ್ಲಿ ಆಗಿಂದ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಎಚ್ ಮುನಿಯಪ್ಪ ಅವರು ದಲಿತ ಸಿಎಂ ಕೂಗೆತ್ತಿದ್ದಾರೆ. ಯಾರಾದ್ರೂ ಆಗ್ಲಿ, ಆದ್ರೆ ದಲಿತರೇ ಸಿಎಂ ಆಗ್ಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ ಕೆಎಚ್ ಮುನಿಯಪ್ಪ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ ಸಿಎಂ ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ ಡಿಸಿಎಂ ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಮಾನತೆ, ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ನಾನೇ ಒತ್ತಾಯ ಮಾಡಿದ್ದೆ. ಮುನಿಯಪ್ಪ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದಂತೂ ಸತ್ಯ. ಆದ್ರೆ ಅವರ ಆಸೆ ಈಡೇರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷದಲ್ಲಿ ಆಗಿಂದ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಎಚ್ ಮುನಿಯಪ್ಪ ಅವರು ದಲಿತ ಸಿಎಂ ಕೂಗೆತ್ತಿದ್ದಾರೆ. ಯಾರಾದ್ರೂ ಆಗ್ಲಿ, ಆದ್ರೆ ದಲಿತರೇ ಸಿಎಂ ಆಗ್ಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ ಕೆಎಚ್ ಮುನಿಯಪ್ಪ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ ಸಿಎಂ ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ ಡಿಸಿಎಂ ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಮಾನತೆ, ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು.
ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿ. ಮುನಿಯಪ್ಪ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದಂತೂ ಸತ್ಯ. ಆದ್ರೆ ಅವರ ಆಸೆ ಈಡೇರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಿಂದ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಎಚ್ ಮುನಿಯಪ್ಪ ಅವರು ದಲಿತ ಸಿಎಂ ಕೂಗೆತ್ತಿದ್ದಾರೆ. ಯಾರಾದ್ರೂ ಆಗ್ಲಿ, ಆದ್ರೆ ದಲಿತರೇ ಸಿಎಂ ಆಗ್ಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ ಕೆಎಚ್ ಮುನಿಯಪ್ಪ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ ಸಿಎಂ ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡ್ಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ ಡಿಸಿಎಂ ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿ. ಮುನಿಯಪ್ಪ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದಂತೂ ಸತ್ಯ. ಆದ್ರೆ ಅವರ ಆಸೆ ಈಡೇರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಿಂದ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಎಚ್ ಮುನಿಯಪ್ಪ ಅವರು ದಲಿತ ಸಿಎಂ ಕೂಗೆತ್ತಿದ್ದಾರೆ. ಯಾರಾದ್ರೂ ಆಗ್ಲಿ, ಆದ್ರೆ ದಲಿತರೇ ಸಿಎಂ ಆಗ್ಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ ಕೆಎಚ್ ಮುನಿಯಪ್ಪ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ ಸಿಎಂ ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡ್ಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ ಡಿಸಿಎಂ ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ
ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನು ಹೇಳ್ತೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ನಾನೇ ಒತ್ತಾಯ ಮಾಡಿದ್ದೆ. ಮುನಿಯಪ್ಪ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದಂತೂ ಸತ್ಯ. ಆದ್ರೆ ಅವರ ಆಸೆ ಈಡೇರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.